ಹಾಯ್ ಫ್ರೆಂಡ್ಸ್, ನೀವು ತುಂಬ ಸರಿ ಯೋಚನೆ ಮಾಡದೆ ತಮ್ಮ ಮುಖದ ಮೇಲೆ ಕೆಲವು ವಸ್ತುಗಳನ್ನು ಹಚ್ಚುತ್ತೀರಾ. ಇದರಿಂದ ತ್ವಚೆ ಮೇಲೆ ಅಲರ್ಜಿ ಮತ್ತು ತುರಿಕೆಗಳು ಉಂಟಾಗುತ್ತದೆ. ಇದರಿಂದ ನೀವು ತುಂಬಾ ಪ್ರಾಬ್ಲಮ್ಸ್ಗಳನ್ನು ಎದುರಿಸಬೇಕಾಗುತ್ತದೆ. ಅದರಲ್ಲಿ ಮೊದಲನೇದು ಯಾವುದಂದರೆ ಬಾಡಿ ಲೋಷನ್. ಹೌದು, ತುಂಬ ಜನ ಮುಖ ಒಡೆದಿದೆ ಅಂತ ಹೇಳಿ ಬಾಡಿ ಲೋಷನನ್ನು ಮುಖಕ್ಕೆ ಹಚ್ತಾರೆ. ಈ ಒಂದು ಬಾಡಿ ಲೋಷನಲ್ಲಿ ಬಾಡಿಗೆ ವರ್ಕ್ ಆಗುವಂತಹ ಹೆವಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರ್ತಾರೆ. ಹೀಗೆ ಬಾಡಿ ಸ್ಕಿನ್ಗಿಂತ ಫೇಸ್ ಸ್ಕಿನ್ ತುಂಬಾ ಡೆಲಿಗೇಟ್ ಆಗಿರುತ್ತದೆ. ನೀವು ಫೇಸ್ಗೆ ಬಾಡಿ ಲೋಷನ್ನು ಹಚ್ಚಿದರೆ ಫೇಸಲ್ಲಿ ಅಲರ್ಜಿ ಮತ್ತು ರ್ಯಾಷಸ್ಗಳು ಉಂಟಾಗುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬಾಡಿ ಲೋಷನನ್ನು ಫೇಸ್ಗೆ ಅಪ್ಲೈ ಮಾಡಬೇಡಿ. ಇನ್ನು ಎರಡನೇದಾಗಿ ಟೂತ್ ಪೇಸ್ಟ್. ತುಂಬ ಜನ ಪಿಂಪಲ್ ಆಗಿದೆ ಅಂತ ಹೇಳಿ ಈ ಒಂದು ಟೂತ್ ಪೇಸ್ಟ್ನ ಪಿಂಪಲ್ಸ್ ಮೇಲೆ ಹಚ್ತೀರಾ. ಹೀಗೆ ಮಾಡೋದ್ರಿಂದ ಸ್ಕಿನ್ ರಫ್ ಆಗುತ್ತೆ ಮತ್ತು ಡ್ರೈ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಫೇಸ್ಗೆ ಪಿಂಪಲ್ ಮೇಲೆ ಟೂತ್ ಪೇಸ್ಟನ್ನು ಅಪ್ಲೈ ಮಾಡಬೇಡಿ. ಇನ್ನು ಗ್ರೀನ್ ಟೀ ಅಥವಾ ಬೇವಿನ ರಸ. ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಆಗಿದ್ದರೆ ಬೇವಿನ ಎಲೆ ಪೇಸ್ಟ್ ಅಥವಾ ಗ್ರೀನ್ ಟೀಯನ್ನು ಡೈರೆಕ್ಟಾಗಿ ನೀವು ಮುಖಕ್ಕೆ ಅಪ್ಲೈ ಮಾಡಬೇಡಿ. ಇದರಿಂದ ಸ್ಕಿನ್ ರಿಯಾಕ್ಷನ್ಸ್ ಆಗಿ ಪಿಂಪಲ್ಸ್ಗಳು ಜಾಸ್ತಿನೇ ಆಗುತ್ತದೆ. ಆದ ಕಾರಣ ನೀವು ಗ್ರೀನ್ ಟೀ ಮತ್ತು ಬೇವಿನನ್ನು ಡೈರೆಕ್ಟಾಗಿ ಮುಖಕ್ಕೆ ಉಪಯೋಗಿಸಬೇಡಿ. ಇನ್ನು ನಾಲ್ಕನೇದಾಗಿ ನಿಂಬೆ ರಸ. ನಿಂಬೆ ರಸವು ಕೂಡ ಯಾವತ್ತೂ ಕೂಡ ನಮ್ಮ ಫೇಸ್ಗೆ ಡೈರೆಕ್ಟಾಗಿ ಯೂಸ್ ಮಾಡಬೇಡಿ. ಕೆಲವರು ಪಿಂಪಲ್ಸ್ ಮಾರ್ಕ್ ಅಥವಾ ಹೀಗೆ ಅನೇಕ ಕಲೆಗಳು ಉಳಿದಿದ್ದಾವೆ ಅಂತ ಹೇಳಿ ಮತ್ತು ಪಿಗ್ಮೆಂಟೇಷನ್ ಆಗಿದ್ದರೆ ಡೈರೆಕ್ಟಾಗಿ ನಿಂಬೆ ರಸವನ್ನು ಮುಖಕ್ಕೆ ಹಚ್ತೀರಾ. ಹೀಗೆ ಮಾಡೋದ್ರಿಂದ ಫೇಸಲ್ಲಿ ರ್ಯಾಷಸ್ ಮತ್ತು ಪಿಂಪಲ್ಸ್ಗಳು ಆಗುತ್ತದೆ. ಅದಕ್ಕೆ ನೀವು ಯಾವುದಾದ್ರೂ ಫೇಸ್ ಪ್ಯಾಕ್ ಜೊತೆಗೆ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಸ್ವಲ್ಪ ಪ್ರಮಾಣದ ಪಿಂಪಲ್ಸ್ಗಳನ್ನು ನೀವು ಅವಾಯ್ಡ್ ಮಾಡಬಹುದು. ಇನ್ನು ಐದನೇದಾಗಿ ಆಲ್ಕೋಹಾಲ್. ಕೆಲವರು ಫೇಸ್ ಗ್ಲೋ ಆಗಲಿ ಅಂತ ಹೇಳಿ ವೈನ್ ಅಥವಾ ಆಲ್ಕೋಹಾಲ್ ಕಂಟೆಂಟ್ ಇರುವ ಯಾವುದೇ ಒಂದು ಕ್ರೀಮ್ಸ್ಗಳನ್ನು ಮುಖಕ್ಕೆ ಅಪ್ಲೈ ಮಾಡಬೇಡಿ. ಇದರಿಂದ ನಿಮ್ಮ ಸ್ಕಿನ್ ತುಂಬಾ ಹಾನಿಯಾಗುತ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.